ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ಇದು ನಮ್ಮ 3ನೇ ಸಂಚಿಕೆ. ನಮಸ್ಕಾರ. ಇವತ್ತು ನಾವು ಶ್ಲೋಕ್ ಚೌಹಾನ್ ಅಂದ್ರೆ ಟಿಂಕರ್ ಚಾಂಪ್ ಅವರ ಲೇಖನವನ್ನ ಆಧರಿಸಿ ಮಾತಾಡ್ತಾ ಇದ್ದೀವಿ. ಹೌದು. ವಿಷಯ ಏನಂದ್ರೆ ನಮ್ಮ ಸುತ್ತ ಬದಲಾವಣೆ ತರುವಂಥ ಯೋಜನೆಗಳನ್ನ ಹೇಗೆ ಶುರು ಮಾಡೋದು ಮತ್ತು ಹೇಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ಅಂತ. ಬಹಳ ಮುಖ್ಯವಾದ ವಿಷಯ. ನಮ್ಮ ಆಲೋಚನೆಗಳು ಇರುತ್ತಲ್ಲ, ಅದನ್ನ ಹೇಗೆ ಒಂದು ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ನಿಜವಾದ ಬದಲಾವಣೆಯಾಗಿ ಮಾಡೋದು ಅನ್ನೋದು. ಹೌದು. ಅಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳೇ ಬೇಕು ಅಂತೇನಿಲ್ಲ. ಖಂಡಿತ ಇಲ್ಲ. ಯಾರು ಬೇಕಾದ್ರೂ ಅಂದ್ರೆ ಸಮಸ್ಯೆಗಳನ್ನ ಗಮನಿಸಿ ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡ್ರೆ ಸಾಕು. ನಿಜ. ಒಂದು ಬದಲಾವಣೆ ತರೋ ಪ್ರಾಜೆಕ್ಟ್ ಅಂದ್ರೆ ಅದೊಂದು ಪ್ರಯಾಣ ಅಲ್ವಾ? ಸಮಸ್ಯೆಯನ್ನ ಗುರುತಿಸಿ ಅದಕ್ಕೊಂದು ಪರಿಹಾರ ಕಂಡುಹಿಡಿದು ಕೊನೆಗೆ ಅದರಿಂದ ಏನಾಯ್ತು ಅಂತ ನೋಡೋದು. ಪರ್ಫೆಕ್ಟ್. ಅದನ್ನೇ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಒಂದು ಒಳ್ಳೆಯ ಪ್ರಾಜೆಕ್ಟ್ ಆರಿಸ್ಕೊಳ್ಳೋದು ಹೇಗೆ? ಎಷ್ಟೊಂದು ಸಮಸ್ಯೆಗಳು ಕಾಣ್ತಿರುತ್ತೆ, ಯಾದನ್ನ ತಗೊಳ್ಳೋದು? ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಅಡಿಪಾಯ ಇದ್ದ ಹಾಗೆ. ಮೊದಲಿಗೆ ನಮ್ಮ ಸುತ್ತಮುತ್ತ ಅಂದ್ರೆ ನಮ್ಮ ಶಾಲೆ, ನಮ್ಮ ಏರಿಯಾ, ಅಲ್ಲಿ ಏನ್ ನಡೀತಿದೆ ಅಂತ ಗಮನಿಸಬೇಕು. ಏನ್ ಸಮಸ್ಯೆಗಳು ಕಾಣ್ತಿದೆ ಅಂತ. ಹೌದು. ಈಗ ಕಸದ ನಿರ್ವಹಣೆ ಸರಿಯಿಲ್ವಾ? ಅಥವಾ ಎಲ್ಲರಿಗೂ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಕಡಿಮೆ ಇದೆಯಾ? ಅಥವಾ ಆಟ ಆಡೋಕೆ ಕುತ್ಕೊಳ್ಳೋಕೆ ಒಳ್ಳೆ ಜಾಗ ಇಲ್ವಾ? ಅಂದ್ರೆ ನಮ್ಮ ಕಣ್ಣಿಗೆ ಬೀಳುವಂತ, ನಮ್ಗೆ ಕನೆಕ್ಟ್ ಆಗುವಂತ ವಿಷಯ ಇರಬೇಕು. ಎಕ್ಸಾಕ್ಟ್ಲಿ. ಸುಮ್ಮನೆ ಯಾರೋ ಹೇಳಿದ್ರು ಅಂತಲ್ಲ, ನಮಗೆ ಆ ವಿಷಯದಲ್ಲಿ ಒಂದು ಆಸಕ್ತಿ, ಒಂದು ಪ್ಯಾಷನ್ ಇರಬೇಕು. ಶಿಕ್ಷಣ ಇರ್ಬೋದು ಅಥವಾ ಪರಿಸರದ ಬಗ್ಗೆ ಕಾಳಜಿ ಇರ್ಬೋದು. ನಿಜ ನಿಜ. ಆ ಪ್ಯಾಷನ್ ಇಲ್ಲ ಅಂದ್ರೆ ಬಹುಶಃ ನಾವದನ್ನ ಪೂರ್ತಿ ಮಾಡದೇ ಇರ್ಬೋದು ಅಲ್ವಾ? ಹೌದು. ಜೊತೆಗೆ ಪ್ರಾಕ್ಟಿಕಲ್ ಆಗಿ ಯೋಚಿಸ್ಬೇಕು. ಇದು ನಮ್ಮ ಕೈಲಿ ಆಗುತ್ತಾ? ನಮ್ಮ ಹತ್ರ ಇರೋ ರಿಸೋರ್ಸ್ ಏನು? ಸ್ಕಿಲ್ಸ್ ಇದೆಯಾ? ಟೈಮ್ ಕೊಡಕ್ಕಾಗುತ್ತಾ? ಫೀಸಿಬಿಲಿಟಿ ಅಂತಾರಲ್ಲ ಅದು. ಅದೇ. ಮತ್ತೆ ಅದು ನಮ್ಮ ಸಮುದಾಯಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ನೋಡ್ಬೇಕು. ನಿಜವಾಗ್ಲೂ ಜನರಿಗೆ ಅದರಿಂದ ಹೆಲ್ಪ್ ಆಗುತ್ತಾ? ಸರಿ. ಕೆಲವೊಮ್ಮೆ ಏನಾದ್ರೂ ಹೊಸದಾಗಿ ಯೋಚನಿಸ್ಬೇಕಾಗತ್ತಾ? ಇನೋವೇಷನ್. ಖಂಡಿತ. ಅದು ದೊಡ್ಡ ಇನೋವೇಷನ್ ಆಗ್ಬೇಕಂತಿಲ್ಲ. ಸಣ್ಣ ಸುಧಾರಣೆ ಆದರೂ ಸರಿ. ಈಗ ನೀವು ಹೇಳಿದ ಹಾಗೆ ಪ್ಲಾಸ್ಟಿಕ್ ತ್ಯಾಜ್ಯ ಜಾಸ್ತಿ ಆಗ್ತಿದೆ ಅಂದ್ರೆ ಅದಕ್ಕೆ ಮರುಬಳಕೆ ಮಾಡಬಹುದಾದ ಬ್ಯಾಗ್ಗಳನ್ನ ಪ್ರಮೋಟ್ ಮಾಡೋದು. ಇದು ಒಂದು ಬದಲಾವಣೆ ತರೋ ಪ್ರಯತ್ನವೇ. ಓಕೆ, ಇದು ಅರ್ಥ ಆಯ್ತು. ಸೊ ಒಂದು ಐಡಿಯಾ ಸಿಕ್ತು, ಅದನ್ನು ಮಾಡಕ್ಕಾಗುತ್ತೆ ಅಂತನೂ ಅನಿಸ್ತು. ಈಗ ಮುಂದೆ ಅದನ್ನ ಕಾರ್ಯರೂಪಕ್ಕೆ ತರೋಕೆ ಏನಾದ್ರೂ ಸ್ಟೆಪ್ಸ್ ಇದೆಯಾ? ಲೇಖನದಲ್ಲಿ ಚೇಂಜ್ ಮೇಕಿಂಗ್ ರೋಡ್ ಮ್ಯಾಪ್ ಅಂತ ಹೇಳಿದ್ದಾರೆ. ಹೌದು, ಒಂದು ದಾರಿ ನಕ್ಷೆ ಥರ. ಇದನ್ನ ಸರಳವಾಗಿ ಹೇಳೋದಾದ್ರೆ ಒಂದು 10 ಹಂತಗಳಿವೆ ಅಂತ ಅನ್ಕೋಬಹುದು. 10 ಹಂತಗಳ? ಅಹೋ. ಆದರೆ ಭಯಬೇಡ, ಅದನ್ನ ನಾವು ಗುಂಪು ಮಾಡ್ಬೋದು. ಮೊದಲಿಗೆ ಸಮಸ್ಯೆಯನ್ನ ನಿಖರವಾಗಿ ಗುರುತಿಸೋದು. ನಮ್ಮ ಏರಿಯಾದಲ್ಲಿ ಪ್ಲಾಸ್ಟಿಕ್ ಕಸ ಜಾಸ್ತಿ ಅನ್ನೋದಕ್ಕಿಂತ ಏರಿಯಾ ಎಕ್ಸ್ನಲ್ಲಿ ಸರಿಯಾದ ಕಸದ ತೊಟ್ಟಿ ಇಲ್ಲದೆ ಇರೋದ್ರಿಂದ ಪ್ಲಾಸ್ಟಿಕ್ ಕಸ ಹೆಚ್ಚಾಗಿದೆ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದು. ಓಕೆ, ಸ್ಪಷ್ಟತೆ ಇರಬೇಕು. ಎರಡನೇದ್ದು ರಿಸರ್ಚ್ ಮಾಡೋದು. ಯಾಕೆ ಹೀಗಾಗ್ತಿದೆ, ಯಾರಿಗೆ ತೊಂದರೆ ಆಗ್ತಿದೆ, ಅವರ ಜೊತೆ ಮಾತಾಡೋದು, ಡೇಟಾ ಕಲೆಕ್ಟ್ ಮಾಡೋದು. ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಮೂರನೇದು ಪರಿಹಾರಗಳನ್ನ ಯೋಚಿಸೋದು. ಬ್ರೇನ್ ಸ್ಟಾರ್ಮಿಂಗ್ ಅಂತಾರಲ್ಲ, ಒಂದಷ್ಟು ಐಡಿಯಾಗಳನ್ನ ಹಾಕಿ ಅದರಲ್ಲಿ ಬೆಸ್ಟ್ ಯಾವುದು ಅಂತ ಆರಿಸೋದು. ನಂತರ ನಾಲ್ಕನೇದು ಪ್ಲಾನ್ ಮಾಡೋದು. ಅಂದ್ರೆ ಟೈಮ್ಲೈನು, ಯಾರು ಏನ್ ಮಾಡಬೇಕು, ಏನೇನು ಬೇಕು ಅಂತ ಎಲ್ಲ ಬರ್ದಿಟ್ಕೊಳ್ಳೋದು. ಆಕ್ಷನ್ ಪ್ಲಾನ್. ಹೌದು. ಐದನೇದು ಒಂದು ಟೀಮ್ ಕಟ್ಟೋದು. ಒಬ್ರೇ ಮಾಡಕ್ ಆಗ್ದಿದ್ರೆ ನಮ್ಮ ವಿಷನ್ ಶೇರ್ ಮಾಡೋರನ್ನ ಜೊತೆ ಸೇರಿಸ್ಕೊಳ್ಳೋದು. ಆರನೇದು ಸಂಪನ್ಮೂಲ ಕ್ರೋಢೀಕರಣ. ಅಂದ್ರೆ ಹಣ ಬೇಕಿದ್ರೆ ಅದನ್ನ ಹೇಗೆ ಹೊಂದಿಸೋದು, ಅಥವಾ ಪರ್ಮಿಷನ್ ತಗೋಬೇಕಾ, ಪಾರ್ಟ್ನರ್ಶಿಪ್ ಮಾಡ್ಕೋಬೇಕಾ, ಹೀಗೆ. ಏಳನೇದು ಇಂಪ್ಲಿಮೆಂಟೇಷನ್. ಅಂದ್ರೆ ಕೆಲ್ಸ ಶುರು ಮಾಡೋದು. ಸಣ್ಣದಾಗಿ ಶುರು ಮಾಡಿ ಸ್ಥಿರವಾಗಿ ಮಾಡ್ತಾ ಹೋಗೋದು. ಹೌದು. ಎಂಟನೇದು ಮಾನಿಟರ್ ಮಾಡೋದು. ನಾವು ಅನ್ಕೊಂಡಂತೆ ಕೆಲ್ಸ ಆಗ್ತಿದ್ಯಾ, ಎಲ್ಲಿದ್ದೀವಿ ಅಂತ ಟ್ರ್ಯಾಕ್ ಮಾಡೋದು. ಒಂಬತ್ತನೇದು ಪರಿಣಾಮವನ್ನ ಅಳೆಯೋದು. ಅಂದ್ರೆ ನಾವು ಮಾಡಿದ್ರಿಂದ ಏನಾಯ್ತು, ಮೊದಲು ಹೇಗಿತ್ತು, ಈಗ ಹೇಗಿದೆ, ಜನರ ಫೀಡ್ಬ್ಯಾಕ್ ಏನು. ಫೈನಲಿ 10ನೇದು ಆಚರಿಸೋದು ಮತ್ತು ಶೇರ್ ಮಾಡೋದು. ಸಣ್ಣ ಗೆಲುವಾದ್ರೂ ಅದನ್ನ ಗುರ್ತಿಸ್ಬೇಕು, ನಮ್ಮ ಸ್ಟೋರಿಯನ್ನ ಬೇರೆಯವ್ರ ಜೊತೆ ಹಂಚ್ಕೋಬೇಕು. ವಾವ್, ಇದು ನಿಜವಾಗ್ಲೂ ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ತರನೇ ಇದೆ. ಇದನ್ನ ಫಾಲೋ ಮಾಡಿದ್ರೆ ದಾರಿ ತಪ್ಪೋ ಚಾನ್ಸೇ ಇಲ್ಲ ಅನ್ಸುತ್ತೆ. ಖಂಡಿತ. ಈ ಹಂತಗಳು ಒಂದು ಗೈಡ್ಲೈನ್ ತರ. ಈ ಹಂತಗಳಲ್ಲಿ ನೀವೊಂದು ಟೂಲ್ಸು, ಟೆಂಪ್ಲೇಟ್ಸ್ ಬಗ್ಗೆನೂ ಹೇಳಿದ್ರಿ. ಅವು ಹೇಗೆ ಹೆಲ್ಪ್ ಮಾಡ್ತವೆ?
ಅವು ತುಂಬ ಮುಖ್ಯ. ನಮ್ಮ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಒಂದು ಹೇಳಿದ್ನಲ್ಲ, ಸಮಸ್ಯೆಯ ಮರ ಅಥವಾ ಪ್ರಾಬ್ಲಮ್ ಟ್ರೀ ಅನಾಲಿಸಿಸ್. ಹೌದು, ಬೇರುಗಳು, ಕಾಂಡ, ಕೊಂಬೆಗಳು ಅಂತ. ಹೌದು, ಅದು ಸಮಸ್ಯೆಯ ಮೂಲ ಕಾರಣಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಬರೀ ಮೇಲ್ನೋಟಕ್ಕೆ ಕಾಣೋ ಪರಿಣಾಮಗಳನ್ನು ನೋಡಿ ಸುಮ್ಮನಾಗೋದಿಲ್ಲ. ಇನ್ನೇನ್ ಟೂಲ್ಸ್ ಇವೆ? ಸ್ವಾಟ್ ಅನಾಲಿಸಿಸ್ ಅಂತ ಇದೆ. ಅಂದ್ರೆ ನಮ್ಮ ಪ್ರಾಜೆಕ್ಟ್ನ ಶಕ್ತಿ, ಸ್ಟ್ರೆಂಗ್ತ್ಸ್, ದೌರ್ಬಲ್ಯ, ವೀಕ್ನೆಸಸ್, ಅವಕಾಶಗಳು, ಆಪರ್ಚುನಿಟೀಸ್ ಮತ್ತು ಬೆದರಿಕೆಗಳು, ಥ್ರೆಟ್ಸ್ ಏನು ಅಂತ ವಿಶ್ಲೇಷಣೆ ಮಾಡೋದು. ಓ, ಇದು ಪ್ಲಾನಿಂಗ್ಗೆ ಹೆಲ್ಪ್ ಆಗುತ್ತೆ. ಖಂಡಿತ. ಆಮೇಲೆ ಕ್ರಿಯಾ ಯೋಜನೆ ಟೆಂಪ್ಲೇಟ್, ಆಕ್ಷನ್ ಪ್ಲಾನ್ ಟೆಂಪ್ಲೇಟ್, ಯಾರು, ಏನು, ಯಾವಾಗ, ಹೇಗೆ ಮಾಡಬೇಕು ಅಂತ ಬರೆದಿಟ್ಕೊಳ್ಳೋಕೆ. ಪರಿಣಾಮವನ್ನ ನೋಡೋಕೆನಾದ್ರೂ ಇದೆಯಾ? ಇದೆ. ಒಂದು ಪರಿಣಾಮ ಪರಿಶೀಲನಾ ಪಟ್ಟಿ ಇಟ್ಕೋಬೋದು. ಜನರಿಗೆ ಇದರಿಂದ ಲಾಭ ಆಯ್ತಾ, ಇದು ಸಸ್ಟೇನಬಲ್ ಇದೆಯಾ, ಸಮುದಾಯ ಇದರಲ್ಲಿ ಭಾಗಿಯಾಗಿದೆಯಾ ಅಂತ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋದು. ಫೀಡ್ಬ್ಯಾಕ್ ಫಾರ್ಮ್ಸ್ ಕೂಡ ಯೂಸ್ ಮಾಡ್ಬೋದು ಅಲ್ವಾ? ಹೌದು, ಜನರ ಅಭಿಪ್ರಾಯ ತಿಳಿಯೋಕೆ ಅದು ಬೆಸ್ಟ್. ಮತ್ತೆ ಇಂಪ್ಯಾಕ್ಟ್ ಲಾಗ್ ಅಂತ ಒಂದು ಡಾಕ್ಯುಮೆಂಟ್ ಮೇಂಟೈನ್ ಮಾಡ್ಬೋದು, ನಾವು ಸಾಧಿಸಿದ ಮೈಲಿಗಲ್ಲುಗಳನ್ನ. ಅಂದ್ರೆ ಇಷ್ಟು ಜನಕ್ಕೆ ತರಬೇತಿ ಕೊಟ್ವಿ, ಇಷ್ಟು ಕೆಜಿ ಕಸ ಕಲೆಕ್ಟ್ ಮಾಡಿದ್ವಿ ಅಂತ ದಾಖಲಿಸ್ತಾ ಹೋಗೋದು. ಇವೆಲ್ಲ ಆಕ್ಚುಲಿ ನಮ್ ಕೆಲ್ಸವನ್ನ ಸುಲಭ ಮಾಡುತ್ತೆ ಮತ್ತೆ ಫೋಕಸ್ಡ್ ಆಗಿ ಇಡುತ್ತೆ. ನಿಜ. ಸರಿ, ಈಗ ಮುಖ್ಯವಾದ ಪ್ರಶ್ನೆ. ಇದೆಲ್ಲ ಮಾಡಿದ್ವಿ, ಆದ್ರೆ ನಿಜವಾಗ್ಲೂ ಒಂದು ರಿಯಲ್ ಲೈಫ್ ಇಂಪ್ಯಾಕ್ಟ್, ಒಂದು ನೈಜ ಪರಿಣಾಮ ಸೃಷ್ಟಿಸೋದು ಹೇಗೆ? ಗುರಿ ಅದೇ ಅಲ್ವಾ? ಇಲ್ಲಿ ಸಣ್ಣದಾಗಿ ಶುರು ಮಾಡಿ ದೊಡ್ಡದಾಗಿ ಯೋಚಿಸಿ ಅನ್ನೋ ಮಾತು ತುಂಬಾ ಮುಖ್ಯ. ಒಮ್ಮೆಲೆ 1000 ಜನಕ್ಕೇನೋ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು 10-20 ಜನಕ್ಕೆ ಪ್ರಾಮಾಣಿಕವಾಗಿ ಸಹಾಯ ಮಾಡಿದ್ರೂ ಸಾಕು. ಎಕ್ಸಾಕ್ಟ್ಲಿ. ಕ್ವಾಲಿಟಿ ಮುಖ್ಯ. ಮತ್ತೆ ಸ್ಥಿರತೆ. ಒಂದೇ ದಿನ ಮಾಡಿ ಬಿಡೋದಲ್ಲ, ಅದನ್ನ ರೆಗ್ಯುಲರ್ ಆಗಿ ಮಾಡೋಕ್ ಪ್ರಯತ್ನಿಸ್ಬೇಕು, ಅಥವಾ ಆ ವ್ಯವಸ್ಥೆ ಹಾಗೇ ಮುಂದುವರಿಯೋ ಥರ ಮಾಡಬೇಕು. ಇನ್ನೊಂದು ಪಾಯಿಂಟ್ ಅಂದ್ರೆ ಪಾಲುದಾರರನ್ನ, ಅಂದ್ರೆ ಪೇರೆಂಟ್ಸ್, ಟೀಚರ್ಸ್, ಬೇರೆ ಸ್ಟೂಡೆಂಟ್ಸು, ಲೋಕಲ್ ಲೀಡರ್ಸ್, ಅವರನ್ನೆಲ್ಲ ಜೊತೆಗೆ ಸೇರಿಸ್ಕೊಳ್ಳೋದು. ಖಂಡಿತ. ಒಬ್ರೇ ಮಾಡೋದಕ್ಕಿಂತ ಎಲ್ಲರೂ ಸೇರಿದ್ರೆ ಅದರ ಶಕ್ತಿ ಜಾಸ್ತಿ. ಮತ್ತು ನಮ್ಮ ಕಥೆಯನ್ನ ಹೇಳ್ಬೇಕು, ಸ್ಟೋರಿ ಟೆಲ್ಲಿಂಗ್. ಅಂದ್ರೆ ನಾವೇನ್ ಮಾಡ್ತಿದ್ವಿ, ಯಾಕೆ ಮಾಡ್ತಿದ್ವಿ ಅಂತ. ಬೇರೆಯವ್ರಿಗೆ ತಿಳಿಸ್ಬೇಕು. ಸೋಷಿಯಲ್ ಮೀಡಿಯಾ ಇರ್ಬೋದು, ಪೋಸ್ಟರ್ ಇರ್ಬೋದು, ಅಥವಾ ಸುಮ್ಮನೆ ಮಾತಾಡೋದಿರ್ಬೋದು. ಇದರಿಂದ ಬೇರೆಯವರಿಗೂ ಸ್ಫೂರ್ತಿ ಸಿಗುತ್ತೆ. ಮತ್ತಿನ್ನೊಂದು, ಬೇರೆಯವರಿಗೆ ಜವಾಬ್ದಾರಿ ಕೊಡೋದು, ಸಶಕ್ತಗೊಳಿಸೋದು. ನಾವಿಲ್ಲ ಅಂದ್ರೂ ಆ ಕೆಲಸ ನಡೆಯೋ ಹಾಗೆ ಮಾಡೋದು. ಅದು ನಿಜವಾದ ಯಶಸ್ಸಲ್ವಾ? ನಿಜವಾದ ಯಶಸ್ಸು ಅದೇ. ಈ ಪರಿಣಾಮವನ್ನ ಅಳೆಯೋದು ಹೇಗೆ ಅಂತ ಸ್ವಲ್ಪ ಹೇಳಿದ್ರಿ, ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್ ಅಂತ. ಅದನ್ನ ಇನ್ನೊಮ್ಮೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ನಾವು ಮಾಡಿದ್ದು ವರ್ಕ್ ಆಯ್ತಾ ಇಲ್ವಾ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಅಳೆಯೋದು ಮುಖ್ಯ. ಕ್ವಾಂಟಿಟೇಟಿವ್ ಅಂದ್ರೆ ಅಂಕಿ ಸಂಖ್ಯೆ. ಎಷ್ಟು ಜನ ರೀಚ್ ಆದ್ವಿ, ಎಷ್ಟು ಗಿಡ ನೆಟ್ವಿ, ಎಷ್ಟು ಪ್ಲಾಸ್ಟಿಕ್ ಕಡಿಮೆ ಆಯ್ತು, ಈ ಥರ. ಓಕೆ, ನಂಬರ್ಸ್. ಹೌದು. ಕ್ವಾಲಿಟೇಟಿವ್ ಅಂದ್ರೆ ಗುಣಮಟ್ಟ. ಜನರ ಅನುಭವ ಹೇಗಿತ್ತು, ಅವರ ಅಭಿಪ್ರಾಯ ಏನು, ಅವರ ಮಾತುಗಳು, ಅವರ ಕಥೆಗಳು, ಅವರ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಕಾಣ್ತಿದ್ಯಾ? ಫೋಟೋಸ್ ಕೂಡ ಹೆಲ್ಪ್ ಮಾಡುತ್ತಲ್ವಾ? ಮೊದಲು ಹೇಗಿತ್ತು, ಈಗ ಹೇಗಿದೆ ಅಂತ ಕಂಪೇರ್ ಮಾಡೋಕೆ. ಬಹಳ ಮುಖ್ಯ ಅದು, ವಿಜುವಲ್ ಎವಿಡೆನ್ಸ್. ಮತ್ತೆ ಇದು ಎಷ್ಟು ದಿನ ನಡೆಯುತ್ತೆ, ಸಸ್ಟೈನಬಿಲಿಟಿ. ನಾವು ಶುರು ಮಾಡಿದ್ದು ಮುಂದುವರಿಯುತ್ತಾ, ಅಥವಾ ಬೇರೆಯವರಿದನ್ನ ನೋಡಿ ಇನ್ಸ್ಪೈರ್ ಆಗಿ ಏನಾದರೂ ಮಾಡ್ತಿದ್ದಾರಾ? ಇವೆಲ್ಲವನ್ನು ನೋಡಿದಾಗ ನಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಹೌದು. ಈ ಪೂರ್ತಿ ಪ್ರಕ್ರಿಯೆಯಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತೇನಿಲ್ಲ ಅಲ್ವಾ? ತಪ್ಪುಗಳಾಗಬಹುದು, ಅದನ್ನ ಹೇಗೆ ನಿಭಾಯಿಸೋದು, ನಿರಂತರವಾಗಿ ಹೇಗೆ ಬೆಳೀತಾ ಹೋಗೋದು. ಬದಲಾವಣೆ ತರೋದು ಅಂದ್ರೆ ಅದೊಂದು ನಿರಂತರ ಪ್ರಯಾಣ. ಫೀಡ್ಬ್ಯಾಕ್ ಕೇಳ್ತಾನೇ ಇರಬೇಕು. ನಾವು ಮಾಡ್ತಿರೋದು ಸರಿ ಇದೆಯಾ, ಇನ್ನೇನು ಚೆನ್ನಾಗಿ ಮಾಡ್ಬೋದು ಅಂತ. ಸಹಯೋಗ ಮಾಡೋದು, ಬೇರೆ ಗ್ರೂಪ್ಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡೋದು ಕೂಡ ಹೆಲ್ಪ್ ಆಗಬಹುದು. ಖಂಡಿತ. ಮತ್ತೆ ನಮ್ಮ ಪ್ರಯಾಣವನ್ನ ಡಾಕ್ಯುಮೆಂಟ್ ಮಾಡೋದು, ಫೋಟೋ, ವಿಡಿಯೋ, ನೋಟ್ಸ್, ಇವೆಲ್ಲ ನಮ್ಗೆ ಕಲಿಯೋಕ್ ಹೆಲ್ಪ್ ಆಗುತ್ತೆ. ವೈಫಲ್ಯಗಳನ್ನ, ಅದನ್ನ ಪಾಠ ಅಂತ ಸ್ವೀಕರಿಸಬೇಕು. ಅದೇ ಮುಖ್ಯ. ಅದರಿಂದ ಕಲಿಬೇಕು. ಮತ್ತೆ ನಾವು ಸಾಧಿಸಿದ ಸಣ್ಣ ಸಣ್ಣ ಮೈಲಿಗಲ್ಲುಗಳನ್ನ ಆಚರಿಸಬೇಕು. ಅದು ನಮ್ಗೆ ಮೋಟಿವೇಶನ್ ಕೊಡುತ್ತೆ. ಸರಿ, ಈಗ ಕೇಳುಗರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಚಟುವಟಿಕೆ ಕೊಡೋಣ ಅನ್ಸುತ್ತೆ. ನೀವ್ ಹೇಳಿದ ಸಮಸ್ಯೆಯ ಮರ ಇದೆಯಲ್ಲ, ಅದ್ರ ಮೇಲೆ. ಖಂಡಿತ, ಒಳ್ಳೆ ಐಡಿಯಾ. ಹೇಗ್ ಮಾಡ್ಬೇಕದನ್ನ? ಓಕೆ, ಕೇಳುಗರು ಏನ್ ಮಾಡ್ಬೇಕಂದ್ರೆ, ಮೊದಲು ನಿಮ್ಮ ಶಾಲೆ ಅಥವಾ ನಿಮ್ಮ ಏರಿಯಾದಲ್ಲಿರೋ ಒಂದು ಸಣ್ಣ ಸಮಸ್ಯೆಯನ್ನ ಗುರುತಿಸಿ, ಯಾವುದಾದ್ರೂ ಸರಿ. ಆಮೇಲೆ ಒಂದು ಪೇಪರ್ ತಗೊಂಡು ಆ ಸಮಸ್ಯೆಯನ್ನ ಪೇಪರ್ನ ಮಧ್ಯದಲ್ಲಿ ಬರೆಯಿರಿ. ಇದು
ನಿಮ್ಮ ಮರದ ಕಾಂಡ ಇದ್ದ ಹಾಗೆ. ಸರಿ. ಈಗ ಆ ಕಾಂಡದ ಕೆಳಗೆ ಬೇರುಗಳನ್ನ ಬರೀರಿ. ಅಂದ್ರೆ ಈ ಸಮಸ್ಯೆಗೆ ಕಾರಣಗಳೇನಿರ್ಬೋದು, ಯಾಕೆ ಈ ಸಮಸ್ಯೆ ಉಂಟಾಗ್ತಿದೆ ಅಂತ ಯೋಚಿಸಿ ಬರೀರಿ. ಎಷ್ಟು ಸಾಧ್ಯವೋ ಅಷ್ಟು ಕಾರಣಗಳನ್ನ ಲಿಸ್ಟ್ ಮಾಡಿ. ಓಕೆ. ಮೂಲ ಕಾರಣಗಳು. ಹೌದು. ಆಮೇಲೆ ಆ ಕಾಂಡದ ಮೇಲೆ ಕೊಂಬೆಗಳನ್ನ ಬರೆಯಿರಿ. ಅಂದರೆ ಈ ಸಮಸ್ಯೆಯಿಂದ ಏನೆಲ್ಲ ಪರಿಣಾಮ ಆಗ್ತಿದೆ, ಯಾರಿಗೆಲ್ಲ ತೊಂದರೆ ಆಗ್ತಿದೆ, ಏನು ನೆಗೆಟಿವ್ ರಿಸಲ್ಟ್ಸ್ ಬರ್ತಿದೆ ಅಂತ. ಪರಿಣಾಮಗಳು. ಹೌದು. ಇದನ್ನ ಮಾಡಿದ್ಮೇಲೆ ನಿಮ್ಮ ಸಮಸ್ಯೆಯ ಮರ ರೆಡಿ ಆಗುತ್ತೆ. ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಟೀಚರ್ಸ್ ಜೊತೆ ಶೇರ್ ಮಾಡಿ ನೋಡಿ. ಅವರ ಅನಿಸಿಕೆ ಏನು ಅಂತ ಕೇಳಿ. ಇದು ನಿಜವಾಗ್ಲೂ ಸಮಸ್ಯೆಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ? ಬರೀ ಮೇಲೆ ಕಾಣೋದನ್ನಲ್ಲ, ಅದರ ಹಿಂದಿರೋ ಕಾರಣಗಳನ್ನ ನೋಡಕ್ಕೆ. ಎಕ್ಸಾಕ್ಟ್ಲಿ. ಅದರಿಂದ ನಾವು ಸರಿಯಾದ ಪರಿಹಾರದ ಕಡೆಗೆ ಹೋಗ್ಬೋದು. ಅದ್ಭುತ. ತುಂಬಾ ಚೆನ್ನಾಗಿದೆ ಈ ಆಕ್ಟಿವಿಟಿ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಮ್ಮೆ ಸಾರಾಂಶ ಮಾಡೋದಾದ್ರೆ, ನಾವು ಮೊದಲು ನೋಡಿದ್ದು ನಮ್ಗೆ ನಿಜವಾಗ್ಲೂ ಕಾಳಜಿ ಇರೋ ನಾವು ಮಾಡಬಹುದಾದ ಪ್ರಾಜೆಕ್ಟ್ ಅನ್ನ ಹೇಗೆ ಆರಿಸ್ಕೊಳ್ಳೋದು ಅಂತ. ಹೌದು. ಪ್ಯಾಷನ್ ಮತ್ತು ಫೀಸಿಬಿಲಿಟಿ. ಆಮೇಲೆ ಆ ಪ್ರಾಜೆಕ್ಟ್ನ ಪ್ರಯಾಣದಲ್ಲಿ ಬರೋ ಹಂತಗಳು, ಅಂದ್ರೆ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ಪ್ಲಾನ್ ಮಾಡಿ, ಕೆಲ್ಸ ಮಾಡಿ, ಪರಿಣಾಮ ಅಳೆದು ಆಚರಿಸೋವರೆಗೂ. ಆ ರೋಡ್ ಮ್ಯಾಪ್. ಹೌದು. ಅದಕ್ಕೆ ಸಹಾಯ ಮಾಡುವ ಟೂಲ್ಸ್ ಬಗ್ಗೆನೂ ಮಾತಾಡಿದ್ವಿ. ಪ್ರಾಬ್ಲಮ್ ಟ್ರೀ, ಸ್ವಾಟ್, ಆಕ್ಷನ್ ಪ್ಲಾನ್, ಹೀಗೆ. ನಿಜವಾದ ಪರಿಣಾಮ ಸೃಷ್ಟಿಸೋಕೆ ಸಣ್ಣದಾಗಿ ಶುರು ಮಾಡೋದು, ಸ್ಥಿರತೆ ಕಾಪಾಡೋದು, ಎಲ್ಲರನ್ನೂ ಜೊತೆಗೂಡಿಸೋದು ಎಷ್ಟು ಮುಖ್ಯ ಅಂತ ನೋಡಿದ್ವಿ. ಮತ್ತು ನಮ್ಮ ಕೆಲಸದ ಪರಿಣಾಮವನ್ನ ಅಳೆಯೋದು ಮರಿಬಾರ್ದು. ಹೌದು. ಕ್ವಾಂಟಿಟೇಟಿವ್ ಆಗಿ, ಕ್ವಾಲಿಟೇಟಿವ್ ಆಗಿ. ಕೊನೆಗೆ ಇದು ನಿರಂತರ ಕಲಿಕೆ. ಫೀಡ್ಬ್ಯಾಕ್ ತಗೊಂಡು ತಪ್ಪುಗಳಿಂದ ಕಲಿತಾ ಬೆಳಿತಾ ಹೋಗ್ಬೇಕು. ಬದಲಾವಣೆ ಅನ್ನೋದು ಕೇವಲ ಒಂದು ಸಮಸ್ಯೆಯನ್ನು ಬಗೆಹರಿಸೋದಷ್ಟೇ ಅಲ್ಲ, ಅದು ನಮ್ಮ ಸುತ್ತ ಇರೋ ಜನರನ್ನ ಪ್ರೇರೇಪಿಸೋದು, ಅವರಲ್ಲಿ ಒಂದು ಹೊಸ ಹುರುಪು, ಒಂದು ಭರವಸೆ ಮೂಡಿಸೋದು, ನಮ್ಮಿಂದಲೂ ಏನಾದ್ರೂ ಮಾಡೋಕೆ ಸಾಧ್ಯ ಅನ್ನೋ ನಂಬಿಕೆಯನ್ನು ಕೊಡೋದು. ಹೌದು. ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಟೀಮ್ ಕೂಡ ದೊಡ್ಡ ವ್ಯತ್ಯಾಸ ತರಬಹುದು ಅಂತ ತೋರ್ಸ್ಕೊಡೋದು. ಬದಲಾವಣೆ ಒಂದೇ ರಾತ್ರಿಲಿ ಆಗಲ್ಲ, ಆದ್ರೆ ಪ್ರತಿ ಹೆಜ್ಜೆಯೂ ಮುಖ್ಯ. ಖಂಡಿತವಾಗಿಯೂ. ಹಾಗಾದ್ರೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆ ಕೇಳೋಣ. ಕೇಳಿ. ಹಾಗಾದ್ರೆ ನೀವು ಇಂದು ಯಾವ ಬದಲಾವಣೆಯನ್ನು ನಿರ್ಮಿಸಲು ಮೊದಲ ಹೆಜ್ಜೆ ಇಡುತ್ತೀರಿ? ಯೋಚಿಸಿ.